ಒಬ್ಬ ಗುರು ಶಿಷ್ಯನಿಗೆ ದಾರಿದೀಪವಾಗಬೇಕಾದವನು. ಆದರೆ ಅದೇ ಗುರು ಮೈಕ್ ಹಿಡಿದು ನೂರಾರು ವಿದ್ಯಾರ್ಥಿಗಳ ಮುಂದೆ ತನ್ನ ಮಗಳ ವಯಸ್ಸಿನ ವಿದ್ಯಾರ್ಥಿನಿಗೆ ಐ ಲವ್ ಯು ಅಂದರೆ ಹೇಗಿರುತ್ತೆ? ಹೌದು, ನೆಲಮಂಗಲದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಈ ಘಟನೆ ಕೇವಲ ಒಂದು ನ್ಯೂಸ್ ಅಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಶರೀಫ್ ಮಾಡಿದ್ದೇನು? ಆ ವಿದ್ಯಾರ್ಥಿನಿ ತೋರಿದ ಅಪ್ರತಿಮ ಧೈರ್ಯ ಎಂಥದ್ದು? ಈ ಇಡೀ ಘಟನೆಯ ಹಿಂದಿನ ಸರಳ ಸತ್ಯ ಮತ್ತು ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಷನಲಿಂದ ಹಿಡಿದು ಇಂಟರ್ನ್ಯಾಷನಲ್ವರೆಗೂ ನಮ್ಮ ಸುತ್ತಮುತ್ತ ಈ ಥರ ಟ್ರೆಂಡಿಂಗ್ ನ್ಯೂಸಿಂದ ಹಿಡಿದು ಎಜುಕೇಷನ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಮಾಹಿತಿ ನಿಮ್ಮ ತನಕ ತಲುಪಬೇಕಂತ ಹೇಳಿದ್ರೆ ಪಕ್ಕದಲ್ಲಿರೋಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿಟ್ಕೊಂಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕಾಲೇಜು ಸ್ಕೂಲಿಂದ ಹೋಗೋಕ್ಕಿಂತ ಮುಂಚೆ ಅಥವಾ ಬಂದ ಮೇಲೆ 5 ರಿಂದ 10 ನಿಮಿಷ ಟೈಮ್ ಕೊಟ್ಟರು ಸಾಕು. ಇವತ್ತು ಪ್ರಪಂಚದಲ್ಲಿ ಏನೇನು ನಡೀತಾ ಇದ್ರು ಪ್ರತಿಯೊಂದು ಅಪ್ಡೇಟ್ ಇನ್ಫಾರ್ಮೇಷನ್ ನಿಮ್ಮ ತನಕ ಬರಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡನ್. ಲೆಟ್ಸ್ ಬಿಗನ್ ದ ವಿಡಿಯೋ. ಏನಾಗಿದೆ ಅಂದರೆ, ಘಟನೆ ನಡೆದಿದ್ದು ಇದೇ ಮಾರ್ಚ್ ತಿಂಗಳಿನಲ್ಲಿ ರೀಸೆಂಟಾಗಿ. ಅಸಿಸ್ಟೆಂಟ್ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಶರೀಫ್ ಒಬ್ಬ 48 ವರ್ಷದ ವ್ಯಕ್ತಿ. ಇವರು ಮಾಡಿದ್ದೇನು ಗೊತ್ತಾ? ತರಗತಿಯಲ್ಲಿ ಪಾಠ ಮಾಡುವ ಬದಲು ಸೌಂಡ್ ಸಿಸ್ಟಮ್ ಬಳಸಿ 19 ವರ್ಷದ MBBS ವಿದ್ಯಾರ್ಥಿನಿಗೆ ಸಾರ್ವಜನಿಕವಾಗಿ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಇವನ ಮ್ಯಾನಿಪ್ಯುಲೇಟಿವ್ ಬಿಹೇವಿಯರ್. ಈತ ಬರೀ ಪ್ರಪೋಸ್ ಮಾಡಲಿಲ್ಲ, ಇಡೀ ಕ್ಲಾಸ್ಗೆ ಚಾಕ್ಲೇಟ್ ಹಂಚಿ ಅದನ್ನೊಂದು ಸಂಭ್ರಮ ಥರ ಬಿಂಬಿಸಲು ಪ್ರಯತ್ನ ಕೂಡ ಮಾಡಿದ. ಇದು ಒಬ್ಬ ವ್ಯಕ್ತಿಯ ಸೈಕಾಲಜಿಯಲ್ಲಿರುವ ಪವರ್ ಆಫ್ ಡೈನಮಿಕ್ಸ್ ಅಂತ ತೋರಿಸುತ್ತೆ. ಅಂದರೆ ನಾನು ಪ್ರೊಫೆಸರು, ನಾನು ಏನು ಮಾಡಿದ್ರೆ ನಡೆಯುತ್ತೆ ಎಂಬ ಅಹಂಕಾರ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ವಿದ್ಯಾರ್ಥಿನಿ ಹತ್ಕೊಂಡು ಸುಮ್ಮನಾಗಲಿಲ್ಲ, ಬದಲಿಗೆ ಆತನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿದಳು. ಇದನ್ನೇ ನಾವು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ How come you proposed to me? When did I propose? Why did you say that I love you, Mama man? Excuse me? Did you say that? When did I propose? There is a CCTV image. Okay, show me that. Show me that. ಇಲ್ಲಿ ಏನಂತ ಹೇಳಿದ್ರೆ, ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಇಲ್ಲೇ ನೆಲಮಂಗಲ ಹತ್ರ ಬೇಗೂರಲ್ಲಿ ಇರೋಂಥದ್ದು. ಯಾರ ಕಾಲೇಜು ಅಥವಾ ಯಾರ ಸಂಸ್ಥೆ ಅನ್ನೋದು ನಾನು ಹೇಳೋದಕ್ಕಿಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಗೊತ್ತಿದ್ದವ್ರು ಯಾರಿದ್ದೀರಿ ಕಾಮೆಂಟಲ್ಲಿ ತಿಳಿಸಿ. ಏನಂದರೆ, ಈತನ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳೋದಾದರೆ, ಈ ಘಟನೆ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಈತನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳೋದಾದರೆ, ಆ್ಯಸ್ ಪರ್ ಮೀಡಿಯಾ ವರದಿಗಳ ಪ್ರಕಾರ ಈತ ಆಲ್ರೆಡಿ ಮಾನಸಿಕ ಅಸ್ವಸ್ಥ ಇದ್ದಾನಂತೆ. ಏನಂದರೆ, ಮದುವೆ ಆಗಿದೆ, ಹೆಂಡತಿ ಬಿಟ್ಟೋಗಿದ್ದಾಳೆ, ಆಲ್ರೆಡಿ ಮಾನಸಿಕ ಪೇಷಂಟು. ಈ ತುಮಕೂರು ಹಾಸ್ಪಿಟ್ಲಲ್ಲಿ ಇದ್ದಾಗ ಇಂಥದೇ ಒಂದು ಕೃತ್ಯವನ್ನು ಎಸಗಿದಾಗ ಅವರು ಒದ್ದು ಓಡಿಸಿದಾರಂತೆ. ಆದರೂ ಕೂಡ ಈ ಒಂದು ಕಾಲೇಜ್ನವ್ರು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿದೆ, ಈತನ ಹೆಂಗೆ ತೊಗೊಂಡ್ರು ಪ್ರೊಫೆಸರ್ ಆಗಿ? ಅದೇ ಒಂದು ಕಾಡುವಂಥ ದೊಡ್ಡ ಪ್ರಶ್ನೆ. ಏನೇ ಇರಲಿ, ಇಂಥ ವ್ಯಕ್ತಿಗಳು ಇದ್ದಾಗ, ಈಗ ರೆಪ್ಯುಟೇಟಿವ್ ಕಾಲೇಜ್ ಅಂತ ಇದ್ದಾಗ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಅವ್ರ ಬಿಹೇವಿಯರ್ ಏನೋ, ಅವ್ರ ಮೆಂಟಾಲಿಟಿ ಏನನ್ನೋದು ಪ್ರತಿಯೊಂದು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಘಟನೆ ಬಗ್ಗೆ ತಿಳ್ಕೊಳೋದಾದ್ರೆ ವಿಡಿಯೋ ನೀವು ನೋಡ್ಬೋದು. ಏಕೆ ಬಂದುಬಿಟ್ಟು ವಿಡಿಯೋದಲ್ಲಿ ನೀವು ನೋಡ್ಬೋದು, ಮೈಕ್ ಮುಂದೆ ನಿಂತ್ಕೊಂಡು ನಾನು ಇಲ್ಲಿ ಈ ಒಂದು ಕ್ಲಾಸ್ ರೂಮಲ್ಲಿ ತುಂಬ ಇಂಪಾರ್ಟೆಂಟ್ ಇರೋಂಥ ಹುಡುಗಿಗೆ, ನನಗೆ ಈ ಒಂದು ಕ್ಲಾಸ್ ರೂಮಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಸೊ ಐ ಲವ್ ಯು ಅಂತೇಳಿ ಅಲ್ಲಿ ಡೈರೆಕ್ಟಾಗಿ ಪ್ರಪೋಸ್ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಇದನ್ನು ಕೇಳಿದ ತಕ್ಷಣ ಹುಡುಗಿ ಸುಮ್ಮನೆ ಇರಲ್ಲ. ಸರ್, ನಾನು ಯಾವಾಗ ಪ್ರಪೋಸ್ ಮಾಡಿದೆ ಅಂತೇಳಿ ಆ ಹುಡುಗಿ ಎದ್ದು ನಿಂತ್ಬಿಟ್ಟು, ನೀವು ಇಲ್ಲಿ ಏನು ಮಾತಾಡಿದ್ರೆ ಬನ್ನಿ ಪ್ರಿನ್ಸಿಪಾಲ್ ಹತ್ರ ಮಾತಾಡೋಣ, ನಮ್ಮ ಕ್ಲಾಸ್ ರೂಮೇ ಬರುತ್ತೆ ಅಂತೇಳಿ ವಾಯ್ಸ್ ರೈಸ್ ಮಾಡುತ್ತೆ. ಅದಾದಮೇಲೆ ನೀನು ಮಾತಾಡಲಿಲ್ವಾ, ನೀನು ಪ್ರಪೋಸ್ ಮಾಡಲಿಲ್ವಾ ಅಂತ ಆ ಪ್ರೊಫೆಸರ್ ಕೇಳ್ತಾರೆ. ನಾನು ಯಾವಾಗ ಪ್ರಪೋಸ್ ಮಾಡಿದೆ ಅಂತ ಹುಡುಗಿ ಕೇಳುತ್ತೆ. CC ಫುಟೇಜ್ ಇದೆ, ತೋರಿಸ್ತೀನಿ ಅಂತ ಆತ ಹೇಳ್ತಾನೆ. ಹುಡುಗಿ ತೋರಿಸಿ ಅಂತಂದು ಕೇಳುತ್ತೆ. ಸೊ ನಾನು ಇವಾಗ ಮಾತಾಡಲ್ಲ, ನಾಳೆ ಮಾತಾಡ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಹೋಗೋಕ್ಕಿಂತ ಮುಂಚೆ ಅದೇ ಡೋರಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಚಾಕ್ಲೇಟ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡು ಅಂತೇಳಿ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಇದನ್ನೊಂದು ನೇಚರ್ ಹೇಗಿರ್ಬೋದು ಅಂದರೆ, ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ನಾವಿಬ್ಬರು ಒಪ್ಕೊಂಡ್ಬಿಟ್ಟಿದ್ದೀವಿ, ನಾನು ಹೇಳಿದ್ರೆ ಏನೋ ನಡೆಯುತ್ತೆ, ಅಥವಾ ನಾನು ಪ್ರಪೋಸ್ ಮಾಡಿದ್ರೆ ಅಥವಾ ನಾನು ಏನೇ ಮಾಡಿದ್ರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಒಪ್ಕೊತಾರೆ ಅಂತೇಳಿ ಯಾವ ಥರ ಮ್ಯಾನಿಪ್ಯುಲೇಟಿವ್ ಇದು ಮಾಡ್ತಾನೆ ಅಂದರೆ, ಚಾಕ್ಲೇಟ್ ತಂದುಬಿಟ್ಟು ಇದನ್ನೊಂದು ಸೆಲೆಬ್ರೇಷನ್ ಥರ ಆಚರಿಸಕ್ಕೆ ಹೋಗ್ತಾನೆ. ಅಂದರೆ ಇಡೀ ಕ್ಲಾಸ್ ರೂಮೇ ನಂಬಬೇಕು ಆಲ್ರೆಡಿ ಇವರಿಬ್ಬರ ಮಧ್ಯೆ ಏನೇ ಇರಬೇಕಂತೇಳಿ. ಸೊ ಇದೊಂದು ಏನಂದರೆ, ಗೊತ್ತಿಲ್ಲದೆ ನಾವು ಒಬ್ಬರ ಮೇಲೆ ಏನಂತ ಹೇಳಿದ್ರೆ ಇದು ಮಾನಭಂಗ ಮಾಡ್ದಂಗೆ ಆಗುತ್ತೆ. ಈಗ ನೋಡೋಂಥ ಸ್ಟೂಡೆಂಟ್ಸ್ಗಳಿಗಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಏನು ಅನ್ಸುತ್ತೆ ಅಂದರೆ, ಈ ಹುಡುಗಿ ಲೆಕ್ಚರ್ ಮಧ್ಯೆ ಏನೋ ಇರ್ಬೋದು ಅಂತ ಅನ್ಸಲ್ವಾ ನೋಡೋರಿಗೆ? ಈ ರೀತಿ ಒಂದು ಪ್ರಸಂಗ ನಡೆದಾಗ ನೋಡೋಂಥ ವಿದ್ಯಾರ್ಥಿಗಳಿಗೆ ಈ ಹುಡುಗಿ ಮತ್ತು ಈ ಪ್ರೊಫೆಸರ್ ಮಧ್ಯೆ ಏನು ಇರ್ಬೋದು ಅಂತ ಎಲ್ಲರೂ ಅನುಮಾನ ಪಡ್ತಾರೆ, ಡೌಟ್ ಪಡ್ತಾರೆ. ಸೊ ಈ ಥರ ಆದಾಗ ಈ ಹುಡುಗಿ ಹೇಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂತೋ, ಆ್ಯಕ್ಷನ್ಗೆ ರಿಯಾಕ್ಷನ್ ಹೇಗೆ ತೊಗೊಂತೋ ಪ್ರತಿಯೊಂದು ಹುಡುಗಿರು ತೊಗೊಂಡ್ರೆ ಈ ಥರ ಅನ್ಯಾಯಗಳನ್ನು ಹೊಸಿಗೆ ಹಾಕ್ಬೋದು. ಇಲ್ಲೇನವರು ಚಪ್ಪಲಿ ಇಟ್ಕೊಂಡು ಎಲ್ಲ ಮಾಡಿದ್ರು, ಅದು ಯಾವುದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾವುದು ಚಪ್ಪಲಿ ಇಟ್ಕೊಂಡು ಏನೇನು ಮಾಡಿದ್ರು, ಅವ್ರಿಗೆ ಬೈದರು, ಇದ್ಯಾವುದು ಏನಂತ ಹೇಳಿದ್ರೆ ಲೀಗಲ್ ಅಲ್ಲ. ಎಲ್ಲರ ಜೊತೆ ನಿಂತು ವಾಯ್ಸ್ ರೇಸ್ ಮಾಡೋದ್ರಿಂದ ಎದುರುಗಡೆ ಇರೋಂಥ ಎಷ್ಟೇ ಪವರ್ಫುಲ್ ಇದ್ದರು ಅಥವಾ ಎಷ್ಟೇ ಅವನು ಅನ್ಯಾಯ ಮಾಡ್ತಾಯಿದ್ರು ತಡಿಬೋದು. ಎರಡನೇದೇನೆಂದರೆ, ಆತ ನಿಜವಾಗ್ಲೂ ತಪ್ಪು ಮಾಡಿದೇನಂತೇಳಿ ಎಲ್ಲ ಸಾಕ್ಷ್ಯ ಆಧಾರ ಮುಖಾಂತರ ಪ್ರೂವ್ ಆದರೆ ಆತನ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು. ವರದಿಗಳ ಪ್ರಕಾರ ಈ ಪ್ರಕರಣ ಈಗ ಏನಂತ ಹೇಳಿದ್ರೆ ಕಾನೂನು ಮೆಟ್ಲು ಹೋಗಿದೆ. ಈಗ ಕಾನೂನಾತ್ಮಕ ಆಯಾಮ ನೋಡೋದಾದರೆ ಕಾಲೇಜ್ ಆಡಳಿತ ಮಂಡಳಿ ಆತನಿಗೆ ಮೊದಲೇ ವಾರ್ನಿಂಗ್ ಮಾಡಿದ್ರಂತೆ. ಸೊ ಈ ಒಂದು ಘಟನೆ ಆದ ತಕ್ಷಣ ನಮ್ಮ ಕಾಲೇಜ್ ಆಡಳಿತ ಮಂಡಳಿ ಏನಿದೆ ಆತನಿಗೆ ಮೊದಲೇ ವಾರ್ನಿಂಗ್ ಮಾಡಿತ್ತಂತೆ, ಕಾಲೇಜಿಗೆ ಬರಬೇಡಿ ಅಂತ ಹೇಳಿತ್ತಂತೆ. ಆದರೂ ಕೂಡ ಆತ ಅತಿಕ್ರಮವಾಗಿ ಪ್ರವೇಶ ಮಾಡ್ತಿದ್ದಂತೆ. ಸೊ
ಹೀಗಾಗಿ ಏನಂತ ಹೇಳಿದ್ರೆ ನೆಲಮಂಗಲ ಪೊಲೀಸರು ಈಗ ಈತನ ಮೇಲೆ BNS ಭಾರತೀಯ ನ್ಯಾಯ ಸಮಿತಿಯಿಂದ ಸೆಕ್ಷನ್ 74 ಮತ್ತು ಸೆಕ್ಷನ್ 75 ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಿದ್ರಂತೆ ಆಸ್ ಪರ್ ಮೀಡಿಯಾ ವರದಿಗಳ ಪ್ರಕಾರ. ಇದು ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತರುವಂಥ ಅಪರಾಧಗಳು ಆಗಿವೆ. ಒಬ್ಬ ವಿದ್ಯಾವಂತ ಪ್ರೊಫೆಸರ್ಗೆ ತಾನು ಮಾಡ್ತಾ ಇರೋದು ಅಪರಾಧ ಅಂತ ತಿಳಿದಿದ್ರು ಕೂಡ ಈ ಸಾಹಸಕ್ಕೆ ಕೈ ಹಾಕಿದ್ದು ಅಕ್ಷಮ, ತಪ್ಪೆ. ಸೊ ಇಲ್ಲೇನೆಂದರೆ ಈ ಒಂದು ಘಟನೆಯಿಂದ ಅಥವಾ ಈ ಒಂದು ವಿಡಿಯೋಯಿಂದ ತಿಳಿಬೇಕಾಗಿರೋದು ಅಥವಾ ಕಲಿಬೇಕಾಗಿರೋದು ಲೆಸನ್ ಏನಂದರೆ, ಈ ವಿಡಿಯೋದ ಅತಿ ಮುಖ್ಯ ಭಾಗ ಏನಂತ ಹೇಳಿದ್ರೆ ಸೆಲ್ಫ್ ಪ್ರೊಟೆಕ್ಷನ್. ಈ ಘಟನೆಯಿಂದ ಪ್ರತಿಯೊಬ್ಬ ಹೆಣ್ಣು ಮಗಳಾಗಲಿ ಗಂಡು ಮಕ್ಕಳಾಗಲಿ ಕಲಿಬೇಕಾದಂಥ 3 ಪ್ರಮುಖ ಲೆಸನ್ಸ್ ಇದೆ, ಹೇಳ್ತೀನಿ ಕೇಳಿ ಕರೆಕ್ಟಾಗಿ. ಟ್ರಸ್ಟ್ ಯುವರ್ ಗಟ್. ಯಾರಾದರೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರೆ ಅಥವಾ ಗುರಾಯಿಸ್ತಾ ಇದ್ರೆ ಅಥವಾ ಅಸಭ್ಯವಾಗಿ ಮಾತಾಡ್ತಿದ್ರೆ ಮೊದಲೇ ನಿಮಗೆ ಗೊತ್ತಾಗುತ್ತೆ, ಅದೊಂದು ಸಿಂಪ್ಟಮ್ಸ್ ಬಂದೇ ಬರುತ್ತೆ. ಸೊ ಅದನ್ನು ಅಲ್ಲಿಗೆ ತಡೀರಿ, ಸಂಕೋಚ ಪಡ್ಕೊಳಕ್ಕೆ ಹೋಗಬೇಡಿ, ಇಮಿಡಿಯೇಟ್ ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಟ್ಟೆ ಕೊಡಿ, ನಿಲ್ಸೋಕ್ಕೆ ಹೋಗಬೇಡಿ. ದ ಪವರ್ ಆಫ್ ಸೇಯಿಂಗ್ ನೋ. ನೋ ಅನ್ನೋದನ್ನ ಎಷ್ಟು ಫಾಸ್ಟಾಗಿ ಕಲಿತರೋ ಅಷ್ಟು ಒಳ್ಳೆಯದು, ಹುಡುಗರಾಗಲಿ ಹುಡುಗಿಯರಾಗಲಿ. ಸೊ ಅಧಿಕಾರದಲ್ಲಿರೋಂಥ ಪ್ರೊಫೆಸರ್ ಆಗಲಿ, ಬಾಸಸ್ ಆಗಲಿ, ಮ್ಯಾನೇಜರ್ ಆಗಲಿ, ನೀವು ಸ್ಟೂಡೆಂಟ್ ಆಗಿರಿ ಅಥವಾ ವರ್ಕಿಂಗ್ ವುಮೆನ್ ಆಗಿರಿ ಅಥವಾ ವರ್ಕಿಂಗ್ ಮೆನ್ ಆಗಿರಿ, ಸಮಾಜದಲ್ಲಿ ಇರೋಂಥ ವ್ಯಕ್ತಿಗಳಾಗಲಿ, ನೀವು ತಪ್ಪು ಮಾಡಲಿಲ್ದಾಗ ಇಲ್ಲ ಅಂತ ಹೇಳುವ ಧೈರ್ಯವನ್ನು ಬೆಳೆಸ್ಕೊಳ್ಳಿ. ನೆನಪಿಡಿ, ಅವ್ರ ಸ್ಥಾನ ದೊಡ್ಡದಿರ್ಬೋದು, ಆದರೆ ಕಾನೂನಿಗಿಂತ ಇಲ್ಲಿ ಯಾರು ದೊಡ್ಡವರಲ್ಲ. ಡಿಜಿಟಲ್ ಫುಟ್ ಪ್ರಿಂಟ್. ಇವತ್ತು ಆ ಪ್ರೊಫೆಸರ್ ಸಿಕ್ಬಿದ್ದಿದ್ದು ಯಾಕೆ? ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತು, CCTV ಕೂಡ ಇತ್ತು. ಹಾಗೆ ಅಲ್ಲಿ ವಿಡಿಯೋ ಕೂಡ ಅವರು ರೆಕಾರ್ಡ್ ಮಾಡಿದ್ರು. ನಿಮಗೆ ಅಲ್ಲಿ ಏನಂತ ಹೇಳಿದ್ರೆ ಸುರಕ್ಷತೆ ಇಲ್ಲ ಅಂತ ಅನಿಸಿದಾಗ ಈ ಥರ ಸಾಕ್ಷ್ಯಗಳನ್ನು ಕಲೆ ಹಾಕೋದು ಕಲೀರಿ. ನಿಮಗೆ ನಿಮ್ಮ ಕಡೆ ಸ್ಟ್ರಾಂಗ್ ಎವಿಡೆನ್ಸ್ ಇರುತ್ತೆ. ಈಗ ಆಪೋಸಿಷನ್ ಯಾವ ಥರ ಬಂದು ನಿಮಗೆ ಮ್ಯಾನಿಪುಲೇಟಿವ್ ಮಾಡಿದ್ರು ಕೂಡ ನಾಳೆ ದಿನ ನೀವು ಏನಂತ ಕೇಸ್ ಫೈಲ್ ಮಾಡಿದಾಗ ನಿಮ್ಮ ಕಡೆ ಏನಂತ ಹೇಳಿದ್ರೆ ಗೆಲ್ಲುವಂಥ ಸಾಧ್ಯತೆ ತುಂಬ ಇರುತ್ತೆ. ಸಪೋರ್ಟ್ ಸಿಸ್ಟಮ್ ಏನಂತ ಹೇಳಿದ್ರೆ ನಿಮ್ಮ ಆಪ್ತ ಗೆಳೆಯರು ಅಥವಾ ಪೋಷಕರಿಗೆ ಇಂಥ ವಿಷಯ ತಕ್ಷಣ ತಿಳಿಸಿ. ಒಬ್ಬಂಟಿಯಾಗಿ ಎಂದು ಹೊರಡಕ್ಕೆ ಹೋಗಬೇಡಿ. ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅಥವಾ ಫ್ಯಾಮಿಲಿಗೆ ಹೇಳಿ ಈ ಥರ ಘಟನೆ ನಡೆದಾಗ ಕಂಪ್ಲೇಂಟ್ ರೇಸ್ ಮಾಡಿ, ಸಾಕ್ಷ್ಯಗಳನ್ನು ಕಲೆ ಹಾಕ್ಬಿಟ್ಟು ಕಂಪ್ಲೇಂಟ್ ರೇಸ್ ಮಾಡಿ. ಈ ಥರ ಕೆಲವೊಂದು ಸಾರಿ ಘಟನೆ ನಡೆದಾಗ ಹೆಣ್ಮಕ್ಳು ಹತ್ಕಂತ ಕೂತ್ಕೊಳ್ಳೋದು, ಬೇಜಾರಲ್ಲಿ ಡಿಪ್ರೆಷನ್ ಇರ್ತಾರೆ, ಕೆಲವೊಬ್ರು ಸೂಸೈಡ್ ಎಲ್ಲ ಮಾಡ್ಕೊತಾರೆ. ಸೊ ಈ ಒಂದು ಘಟನೆಯಿಂದ ಕಲಿಬೇಕಾದ್ರೆ ಹೆಣ್ಣಾಗಲಿ ಗಂಡಾಗಲಿ ಎಂಥ ಸಮಸ್ಯೆ ಬಂದರೂ ಹಂಜಬೇಡಿ, ಎದುರಬೇಡಿ, ಭಯ ಪಡಲೇಬೇಡಿ. ಅಲ್ಲಿಗೆ ಏನಂತ ಹೇಳಿದ್ರೆ ಈ ಥರ ಘಟನೆಗಳು ಅಲ್ಲೇ ನಿಂತೋಗ್ತವೆ. ಈಗ ಕಾಲೇಜ್ ಆಗಲಿ, ಸ್ಟೂಡೆಂಟ್ ಆಗಲಿ, ಆಫೀಸ್ ಆಗಲಿ ಅಥವಾ ಹೊರಗಡೆ ಎಲ್ಲೇ ಆಗಲಿ ಪಬ್ಲಿಕ್ ಈ ಥರ ಸಪೋರ್ಟ್ ಮಾಡೋದ್ರಿಂದ ಆ ಹುಡುಗಿಗೆ ಹೇಗೆ ಸೇಫ್ ಆಯಿತು, ಅದೇ ರೀತಿ ನೀವೆಲ್ಲರೂ ಏನಂತ ಹೇಳಿದ್ರೆ ಎಲ್ಲೋ ಒಂದು ಘಟನೆ ನಡೆದ್ರೆ ಹುಡುಗಿಗಾಗಲಿ ನೀವು ಸಪೋರ್ಟ್ ಆಗಿ ನಿಂತಂತ ಹೇಳಿದ್ರೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಬ್ಯಾಚ್ಮೇಟ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಆಗಿರ್ಬೋದು. ಸೊ ಈ ಒಂದು ಅನ್ಯಾಯ ಎಲ್ಲಿ ನಡೀತಿರುತ್ತೋ ಅಲ್ಲಿ ನಾವು ಅದನ್ನು ಕಡಿಮೆ ಮಾಡ್ಬೋದು. ನೆಲಮಂಗಲದ ಈ ಘಟನೆ ನಮಗೆ ಒಂದು ಎಚ್ಚರಿಕೆ ಗಂಟೆ. ಶಿಕ್ಷಣ ಸಂಸ್ಥೆಗಳು ಕೇವಲ ಪಾಠ ಹೇಳಿಕೊಡುವ ಜಾಗವಾಗಬಾರ್ದು, ಬದಲಿಗೆ ವಿದ್ಯಾರ್ಥಿನಿಯರಿಗೆ ಅತ್ಯಂತ ಸುರಕ್ಷಿತವಾದ ತಾಣ ಆಗಬೇಕು. ಆಗ ಒಂದು ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ಎಜುಕೇಷನ್ ಕೊಡ್ಬೋದು. ಸೊ ಆ ಒಂದು ವಿದ್ಯಾರ್ಥಿನಿಯ ಧೈರ್ಯಕ್ಕೆ ಒಂದು ದೊಡ್ಡ ಸಲಾಂ. ನಿಮ್ಮ ಅಭಿಪ್ರಾಯದಲ್ಲಿ ಈ ಪ್ರೊಫೆಸರ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಇಂತಹ ಒಂದು ಟ್ರೆಂಡಿಂಗ್ ನ್ಯೂಸ್ ಅಲ್ಲದೆ ಮಾರಲ್ ಆಫ್ ದ ಸ್ಟೋರಿ ತಂದುಬಿಟ್ಟು ಅದರಿಂದ ಕಲಿಯುವಂಥ ಅಂಶಗಳನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸೋದೆ ನಮ್ಮ ಚಾನಲ್ನ ಉದ್ದೇಶ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಾಗೃತರಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಸಿ ಯು ಆಲ್.